ಹಲೋ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಸಿಟಿವಿ ನ್ಯೂಸ್ನ ಕಾರ್ಯಕ್ರಮ ಸ್ಟ್ರೆಸ್ ಬಸ್ಟರ್. ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಸೊ ನಾವಿವತ್ತು ಬಂದಿದ್ದೀವಿ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ಗೆ. ನಾನು ಒಂದು ಸಿಂಪಲ್ ಫನಿ ಕ್ವಶನ್ಸ್ ಇಟ್ಕೊಂಡು ಬಂದಿದ್ದೀನಿ. ಬನ್ನಿ ಹಾಗಾದರೆ ನೋಡೋಣ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಉತ್ತರ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಹಾಯ್, ಯಾಕೋ ನಾಚಿಕೆನೇನೋ? ಹಾಯ್ ಅನ್ಬಿಡು ಹೊಟ್ಟೋಗ್ತೀನಿ. ಹಾಯ್ ಅನ್ಬಿಡು ಹೊಟ್ಟೋಗ್ತೀನಿ. ಹಾಯ್, ಮುರಳಿ ವೈಬಿ, ಸಂತೋಷ್, ನವದೀಪ್ ನಾಯ್, ರವಿ, ಚರಣ್. ರವಿ, ಊಟ ಆಯ್ತಾ? ಏನು ಇಷ್ಟು ಕ್ಯೂಟ್ ಆಗಿದ್ದೀರಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ರವಿ, ಊಟ ಆಯ್ತಾ? ಏನು ಇಷ್ಟು ಕ್ಯೂಟ್ ಆಗಿದ್ದೀರಾ? ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಫೇರ್ ಅಂಡ್ ಲವ್ಲಿ ಹಾಕ್ತೀರಾ? ನೋಡಿ, ಎಲ್ಲಾರು ಫೇರ್ ಅಂಡ್ ಲವ್ಲಿ ಹಾಕ್ರೆ ರವಿ ತರ ಕ್ಯೂಟ್ ಆಗಿರ್ತಾರಪ್ಪ. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ರೈಲ್ವೆ ಎಕ್ಸಾಮ್ ಬರ್ದು ರೈಲ್ವೆ ಜಾಬ್ ಹೊಡಿಬೇಕು. ಸೆಂಟ್ರಲ್ ಒಂದೇ ಸರಿ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬಿಟ್ಟಿದ್ದೀರಾ. ಏನಾಗ್ಬೇಕು ಅನ್ಕೊಂಡಿರ ದೊಡ್ಡವರು? ಲಾಯರ್, LLB, ಏನೆಲ್ಲ ಫುಲ್ ಬೆಂಚ್ ಎಲ್ಲ ಲಾಯರ್ಸಾ? ನೋಡಿ, ಎಲ್ಲ ಜ್ಞಾಪಕ ಇಟ್ಕೊಂಡಿರಿ. ಯಾವಾಗನ ಬ್ಯಾಂಕ್ ಮ್ಯಾನೇಜರ್. ಯಾಕೋ ಹೇಳೋ ಪರವಾಗಿಲ್ಲ, ನಿಜ ಮಾತಾಡೋ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನಾವು ಅಲ್ಲಿ ಕಾಸು ಹಾಕಿದ್ದೇವೆ, ಇವಾಗ 6 ಲಕ್ಷಕ್ಕೆ ತಂದಿದ್ದೇವೆ. ಅಷ್ಟೇನಾ? ಅಷ್ಟು ಮಾಡ್ಬಿಟ್ಟು ಅಷ್ಟೇ ಮೇಡಮ್ ಅಂತೀವಿ. ಮತ್ತು ಹಾಲು ಕೊಡ್ತೀವಿ, ಮೊಸರು ಕೊಡ್ತೀವಿ, ಮತ್ತು ರವೆ ಕೊಡ್ತೀವಿ, ಮತ್ತು ಬಾಳೆಹಣ್ಣು ಕೊಡ್ತೀವಿ, ಪರಂಗಿ ಕೊಡ್ತೀವಿ. ನಾಳೆ ನಿಮ್ಗೆಲ್ಲ ಫ್ರೀ ಕೊಡ್ತೀಯಾ? ಸರಿಯಪ್ಪ, ಆಯ್ತು. ಇನ್ನೇನು ಸಮಾಚಾರ? ಯಾರು ಫೇವ್ರೇಟ್ ಹೀರೋ? ಯಶ್. ನಿಮಗೆ? ಡಿ ಬಾಸ್, ಅಭಿನಯ್ ಚಕ್ರವರ್ತಿ, ಕಿಚ್ಚ ಸುದೀಪ್. ನೀವು ಮೂವರು ಬೆಸ್ಟ್ ಫ್ರೆಂಡ್ಸಾ? ಇಲ್ವಾ? ಸುಮ್ಮನೆ ಒಂದು ಬೆಂಚಲ್ಲಿ ಕೂತಿದ್ದೀರಾ ಅಷ್ಟೇನಾ? ಸರಿ, ಕಿಚ್ಚ ಸುದೀಪ್ ಒಂದು ಡೈಲಾಗು. ಮ್ಯಾಕ್ಸ್ ಹತ್ರ ಮಾತಾಡೋಕೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು. ಸರಿ ಆಯ್ತಪ್ಪ. ನಾನು ಒಂದು ಫನ್ನಿ ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಇಲ್ಲ ಫಸ್ಟ್ ನೀವು ಯಾರಾದ್ರೂ ನಾನು ಕೇಳ್ಬೇಕಾ? ನೀನಂತೂ ಹಾಯ್ ಅನ್ನಲ್ಲ ಬಿಡು. ಏನಿಲ್ವಾ? ನನ್ನ ಹೆಸರು ವರ್ಷಿಣಿ. ಓಕೆ. ಸೊ ಶರ್ಟ್ನ ಮೂಲೆಗೆ ಹಾಕಿದ್ರೆ ಏನಂತ ಕರೀತಾರೆ? ಹುಡುಗಿರು ಹೆಲ್ಪ್ ಮಾಡ್ತಾವ್ರೆ, ಹುಡುಗರಿಗೆ ಒಳ್ಳೆ ಬಾಂಡಿಂಗ್ ಐತೆ. ಹೇಳು. ಮುಲ್ಲಂಗಿ. ಏನು ಹೇಳ್ಬೇಕು? ಓಕೆರಪ್ಪ, ಆಯ್ತು. ಸೊ ಫ್ರೀಡಮ್ ಫೈಟರ್ಸ್ ಗೊತ್ತಾ? ಯಾರು? ಒಂದಷ್ಟು ಹೇಳು. ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ. ಭಗತ್ ಸಿಂಗ್, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸು, ಲಾಲ್ ಬಹದ್ದೂರ್ ಶಾಸ್ತ್ರಿ, ನೆಹರು, ಬಾಲ ಗಂಗಾಧರ ತಿಲಕ್, ಅಂಬೇಡ್ಕರ್, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್. ವಾಲ್ಮೀಕಿ ಯಾರು ಕಣೋ? ಫ್ರೀಡಮ್ ಫೈಟರ್ ಏನೋ? ಅಣ್ಣ, ಯಾವ ನಿಂದು? ಹೋಗ್ಲಿ, ಆಯ್ತು. ಓಕೆ, ವಾಲ್ಮೀಕಿ ಯಾರಪ್ಪ? ರೈಟರ್. ಏನ್ ಬರ್ದವ್ರೆ? ವಾಲ್ಮೀಕಿ. ರಾಮಾಯಣ ಬರ್ದವ್ರಲ್ಲ. ಓಕೆ, ರಾಮಾಯಣದ ಬಗ್ಗೆ, ವಾಲ್ಮೀಕಿ ಬಗ್ಗೆ ನಿಂಗೆ ಏನ್ ಗೊತ್ತಿಲ್ಲ? ಓಕೆ, ವಾಲ್ಮೀಕಿ ಅನ್ನೋರು ಫಸ್ಟು ದಾರಿಗಳ್ರಾಗಿರ್ತಾರೆ. ಆಮೇಲಿಂದ ನಾರದ ಮುನಿಗಳು ಬಂದು ಅವ್ರಿಗೆ ಜ್ಞಾನೋದಯ ಮಾಡಿದಾಗ ಜ್ಞಾನದಲ್ಲಿ ಮುಳುಗಿ ಅವ್ರ ಸುತ್ತ ಬೆಳ್ಕೊಂಡು ಅವ್ರಿಗೆ ಜ್ಞಾನೋದಯ ಆಗಿ ಮಹಾಕಾವ್ಯ ರಾಮಾಯಣನ ಬರೀತಾರೆ ವಾಲ್ಮೀಕಿ ಅವರು, ಅಲ್ವಾ? ಸರಿಯಪ್ಪ, ಆಯ್ತು. ತುಂಬ ಖುಷಿ ಆಯಿತು. ಸೊ ಲೈಫಲ್ಲಿ ನೀವೇನೇನು ಅಚೀವ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಎಲ್ಲ ಅಚೀವ್ ಮಾಡಿಬಿಟ್ಟು ಚೆನ್ನಾಗಿ ಓದಿ ಟೀಚರ್ಸ್ಗೆ, ನಿಮ್ಮ ಕಾಲೇಜ್ಗೆಲ್ಲ ಒಳ್ಳೆ ಹೆಸರು ತಂದ್ಕೊಡ್ಬೇಕು. ಓಕೆನಾ? ಥ್ಯಾಂಕ್ ಯು. ಸೊ ನಮ್ಮ ಹುಡುಗರು ಸಖತ್ತಾಗಿ ಆನ್ಸರ್ ಹೇಳಿದ್ರು. ಈಗ ನಮ್ಮ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನ ಫಸ್ಟ್ PU ಹುಡುಗಿಯರ ಜೊತೆ ಇದ್ದೀವಿ. ಬನ್ನಿ ಹಾಗಾದ್ರೆ ಅವ್ರ ಜೊತೆನೂ ಮಾತಾಡೋಣ. ಹಾಯ್. ಹಲೋ. ನಿಮ್ಮ ಹೆಸರು? ಭಾವನಾ. ಕ್ರಿಸ್ಟಿನಾ. ಐಶ್ವರ್ಯ. ಸಂಜನಾ. ರಕ್ಷಿತಾ.
ಸೊ ಓಕೆ ಎಲ್ಲರೂ ಫಸ್ಟ್ ಇಯರ್ PU ಅಲ್ವಾ? ಏನಾಗ್ಬೇಕು ಅನ್ಕೊಂಡಿರ ದೊಡ್ಡವರಾದ್ಮೇಲೆ? ಲಾಯರ್, ಲಾಯರ್, IPS, ಟೀಚರ್. ಓಕೆ IPS ಆಗ್ಬೇಕಂದ್ರೆ ಏನು ಮಾಡ್ಬೇಕಪ್ಪ? ಸೆಕೆಂಡ್ PUC ಮೇಲೆ ಅಪ್ಲಿಕೇಶನ್ ಆಗಿ ಟ್ರೈನಿಂಗ್ ಹೋಗ್ಬೋದು ಮ್ಯಾಮ್. ಓಕೆ ಟೀಚರ್ ಆಗ್ಬೇಕಂತಂದ್ರೆ? ನಮ್ಮ ಡಬಲ್ ಡಿಗ್ರಿ ಮುಗಿಸ್ಕೊಂಡು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಡು ಮತ್ತು B.Ed ಮಾಡ್ಕೊಬೇಕು ಮತ್ತು ಟೀಚಿಂಗ್ ಹೋಗೋದಷ್ಟೇ. ಹೋಗ್ಬೋದು. ಓಕೆ ಸೊ ಲಾಯರ್ ನೀವರು ಲಾಯರ್ಸ್ ಅಲ್ವಾ? ಏನು ಮಾಡಬೇಕು ಲಾಯರ್ ಆಗಬೇಕು ಅಂತಂದ್ರೆ? LLB ಓದಬೇಕು ಮ್ಯಾಮ್. LLB ಓದ್ಬೇಕಾ? ಸರಿ ಆಯ್ತಪ್ಪ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರಪ್ಪ? ನಮ್ಮ 5 ಮೆಂಬರ್ಸ್. ಯಾರು ಇಷ್ಟ ನಿಮ್ಮ ಮನೇಲಿ? ಅಮ್ಮ, ಅಮ್ಮ. ಯಾಕೆ ಅಪ್ಪ ಇಷ್ಟ ಇಲ್ವಾ? ಅಪ್ಪನ ಇಷ್ಟನೇ ಮ್ಯಾಮ್. ಯಾಕೆ ಮನೇಲಿ ಬರೋವಾಗ ಜಗಳ ಏನೋ ಆಡ್ಕೊ ಬಂದ್ರ? ಇಲ್ಲ ಮ್ಯಾಮ್. ನಿಮ್ಮ ಅಮ್ಮ ಅವ್ರ ಅಂತಂದ್ರೆ ಇಷ್ಟ. ಸೊ ನಿಮ್ಮ ಅಮ್ಮ ಅವ್ರ ಜೊತೆ ಏನಾದ್ರು ಜಗಳ ಆಡಿರೋಂಥ ಇನ್ಸಿಡೆಂಟ್ಸ್ ಏನಾದ್ರು ಇದೆಯಾ? ಇದೆ ಮ್ಯಾಮ್. ಏನು ಯಾವುದೇ ಒಂದು ಶೇರ್ ಮಾಡ್ಕೋಬೋದಾ? ಯಾವ್ದಾನ ಒಂದು ಫನ್ನಿ ಇನ್ಸಿಡೆಂಟ್ ನಮ್ಮ ಚಾನಲ್ ಜೊತೆ ಶೇರ್ ಮಾಡ್ಕೊ. ಎಸ್ ಮ್ಯಾಮ್. ಮ್ಯಾಮ್ IBಯಲ್ಲಿ ಯಾವುದೋ ನಮ್ಮ ಅಣ್ಣ ಜೊತೆ ಮಾತಾಡ್ತಿದ್ದೆ, ಅದಕ್ಕೆ ನಮ್ಮೂರವ್ರು ಯಾರೋ ಹೋಗ್ಬಿಟ್ಟು ಯಾವುದೋ ಹುಡುಗ ಜೊತೆ ಮಾತಾಡ್ತಿದ್ರು ಅಂತ ಹೇಳಿದಕ್ಕೆ ನಮ್ಮಮ್ಮ ಪರ್ಕೆ ತಗೊಂಡು ಪಾರ್ಕೆ ತಗೊಂಡೇ ಹೊಡೆದ್ಬಿಟ್ರಾ? ಆಂಟಿ ಪಾಪ ಅವ್ರ ಅಣ್ಣ ಆಂಟಿ ಅವರು. ಯಾಕೆ ಆಂಟಿ? ಸರಿ ನಾನು ಹೇಳಿದ್ದೀನಿ ಆಯ್ತಾ? ಓಕೆ ಸೊ ಏನಾಗ್ಬೇಕು ಅನ್ಕೊಂಡಿದ್ರೆ ಲಾಯರ್ ಅಲ್ವಾ ನೀವು? ಸರಿ ಲಾಯರ್ ಆಗ್ಬಿಟ್ಟು ಇವಾಗಿರೋ ಸಿಸ್ಟಮ್ಸ್ ಅಲ್ಲಿ ಏನ್ ಚೇಂಜ್ ಮಾಡ್ಬೇಕಂತ ಅನ್ಕೋತಿದ್ದೀರಾ? ಚಿಕ್ಕಬಳ್ಳಾಪುರದಲ್ಲಿ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡೋರಿಗೆ ಫಸ್ಟ್ ಅದನ್ನು ಹೇಳಬೇಕು. ಮೇನ್ ಇಂಟೆನ್ಷನ್ ಸದ್ಯಕ್ಕೆ ಈಗ ನಡೀತಿದೆ ಅಲ್ಲೆಲ್ಲೂ ಹೆಲ್ಮೆಟ್ ಅಂತ ಅಂದ್ಬಿಟ್ಟು. ಓಕೆ ನೀವೇನ್ ಚೇಂಜ್ ಮಾಡ್ಬೇಕಂತ ಅನ್ಕೋತಿದ್ದೀರಾ? ಎಲ್ಲ ಸಮಾಜದಲ್ಲಿ ಕೆಟ್ಟ ಈ ಬ್ಯಾಡ್ ಇದೆಲ್ಲ ಇದು ಮಾಡಬೇಕು. ಓಕೆ ಸರಿ ಆಯ್ತು. ಸೊ ಒಂದು ಫನ್ನಿ ಕ್ವಶನ್ ಇದೆ ಕೇಳಲಾ ನಿಮ್ಮೆಲ್ಲರಿಗೂನು? ಓಕೆ ಒಂದು ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ? 365 ಡೇಸ್ ಇರುತ್ತೆ. ಲೀಪ್ ಇಯರ್ ಆದರೆ 366 ಡೇಸ್ ಇರುತ್ತೆ. ಅದೇ ಒಂದು ವರ್ಷದಲ್ಲಿ ಎಷ್ಟು ರಾತ್ರಿ ಇರುತ್ತೆ? ಫನ್ನಿ ಆಗಿ ಥಿಂಕ್ ಮಾಡಿ. 365 ಅಷ್ಟೇ ಮ್ಯಾಮ್. 365 ಸೇಮ್ ಆನ್ಸರಾ? ಸರಿ ಆಯಿತು. ಸೊ ಈ ಎಪಿಸೋಡು January 2026 ಇಂದ ಎವ್ರಿ ಸಾಟರ್ಡೆ ಟೆಲಿಕಾಸ್ಟ್ ಆಗುತ್ತೆ. ಆಗ ನನ್ನ ಉತ್ತರ ಫನ್ನಿ ಉತ್ತರ ಏನು ಅಂತಂದ್ಬಿಟ್ಟು ನೀವೆಲ್ಲರೂ ನೋಡಬೇಕು. ನೋಡ್ತೀರಾ ತಾನೇ ಎಲ್ರೂ? ಎವ್ರಿ ಸ್ಯಾಟರ್ಡೆ CTV ನೋಡ್ತೀರಾ? ಓಕೆ ಸೊ ಶರ್ಟನ್ನ ಮೂಲೆಗೆ ಹಾಕ್ರೆ ಏನಂತ ಕರೀತಾರೆ? ಮುಲ್ಲಂಗಿ ಅಂತ ಕರೀತಾರಾ? ಸರಿ ಆಯಿತು. ನಿಮ್ಮ ಫೇವ್ರೆಟ್ ಊಟ ಏನು? ಚಿಕನ್, ಕಬಾಬ್, ಪಲಾವ್. ವೆಜ್ ಪಲಾವ್. ವೆಜಿಟೇರಿಯನ್ಸಾ? ಸರಿ. ಸೊ ಅಲ್ಲ ಒಂದು ನಿಮಿಷ. ಸೊ ವೆಜಿಟೇರಿಯನ್ಸ್ ಅಲ್ಲಿ ಎಲ್ಲರೂ ಅನ್ಕೋತಾರೆ ನಾನ್ ವೆಜ್ ಅಲ್ಲೇ ವೆರೈಟೀಸು ಅಂತ ಅಂದ್ಬಿಟ್ಟು. ನಮ್ಮ ವೆಜಿಟೇರಿಯನ್ಸ್ ಅಲ್ಲೂ ಎಷ್ಟು ವೆರೈಟೀಸ್ ಇರುತ್ತೆ ಅಲ್ವಾ? ನಾನೇನೋ ವೆಜಿಟೇರಿಯನ್ ಅಂತ ಅನ್ಕೊಂಡು ಏನೇನೋ ಹೇಳಿದ್ರೆ ಅವ್ರಿಗೆ ಹೌದು ನಾನು ವೆಜಿಟೇರಿಯನ್. ಓಕೆ ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು? ದರ್ಶನ್. ಯಶ್ ಯಶೇ ಮ್ಯಾಮ್. ಸೊ ಎಲ್ಲ ಫುಲ್ ಯಶ್. ಅದನ್ನ ಡೈಲಾಗ್ ಹೇಳ್ಬೋದಾ? ನಾವು ಬರೋವರೆಗೂ ಬೇರೆಯವರವ, ನಾವು ಬಂದ್ಮೇಲೆ ನಮ್ದೇ ಅವ. ಆಯ್ತಪ್ಪ ಆಯ್ತು. ಸೊ ಯಾರನ್ನ ಅಣ್ಣ ತಂಗಿ ಅಕ್ಕ ತಂಗಿ ಇದ್ದಾರಾ? ಎಸ್ ಮ್ಯಾಮ್ ಇದ್ದಾರೆ. ಯಾರು? ನಮ್ಮ ಅಣ್ಣ ಇದ್ದಾರಾ? ಸೊ ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ ಮ್ಯಾಮ್. ನಾವೇನು ಕೇಳಿದ್ರು ಬೇಗ ತಂದ್ಕೊಡ್ತಾರೆ, ಇಲ್ಲ ಅಂತೇನು ಅನ್ನಲ್ಲ. ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ಫೋನಲ್ಲಿ ಡೇಟಾ ಹಾಕೋಗಿದ್ಮೇಲೆ ಫೋನ್ ಮಾಡಿ ಕೇಳಿದ್ರೆ ಬೇಗ ಆಗ್ಬಿಡ್ತಾರೆ, ಕೇಳಿತಾರೆ. ಎಸ್ ಮ್ಯಾಮ್. ಏನ್ ಜಗಳ ಆಡಲ್ಲ? ಏನ್ ಜಗಳ? ಅಣ್ಣ ಅವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿದೆ. ಚೆನ್ನಾಗಿ ಅಂದ್ರೆ ಹೇಳ್ಬಿಡಿ ನಮ್ಮ ಅಣ್ಣ ಐ ಲವ್ ಯು ಅಂತ. ಅಣ್ಣ ಐ ಲವ್ ಯು. ಅಪ್ಪ ಅಮ್ಮ ಬೇಜಾರಾಗ್ತಾರೆ, ಅವ್ರಿಗೂ ಹೇಳ್ಬಿಡಿ. ಇಲ್ಲ, ಅಪ್ಪ ಅಮ್ಮ ಐ ಲವ್ ಯು. ನಮ್ಮ ಸಿಸ್ಟರ್ಸ್ ಇದ್ದಾರೆ. ಐ ಲವ್ ಯು ಮೈ ಸಿಸ್ಟರ್ಸ್. ಓಕೆ ಯಾರು ಏನಾದ್ರು ಹಾಡು ಆಡ್ತೀರಾ? ಲವ್ ಹಾರ್ಟಲ್ಲಿದ್ರೆ ಫ್ರೆಂಡ್ಶಿಪ್ ಬ್ಲಡ್ಡಲ್ಲಿ ಇರುತ್ತೆ. ಲವ್ ಹಾರ್ಟ್ ಅಲ್ಲಿ ಇರುತ್ತೆ, ಫ್ರೆಂಡ್ಶಿಪ್ ಬ್ಲಡ್ ಅಲ್ಲಿ ಇರುತ್ತೆ. ಹಾಯ್, ಹೆಲೋ. ನಿಮ್ಮ ಹೆಸರು? ಮಾನಸ ಏನು ಓದ್ತಿರೋದು? ಫಸ್ಟ್ PU. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರು? LLB. ಲಾಯರ್ ಆಗ್ಬೇಕಂತ ಅನ್ಕೊಂಡಿದ್ದೀರಾ? ಓಕೆ ಲಾಯರ್ ಆಗಿ ಏನೆಲ್ಲ ಚೇಂಜ್ ಮಾಡ್ಬೇಕಂತ ಅನ್ಕೋತಿದ್ದೀರಾ? ಮ್ಯಾಮ್ ಇಲ್ಲಿ ಸಮಾಜದಲ್ಲಿ ಏನೇನು ನಡೀತೈತೆ ದೌರ್ಬಲ್ಯಗಳೆಲ್ಲ ಅದೆಲ್ಲ ಚೆನ್ನಾಗಿ ಮಾಡಬೇಕು. ಮಾಡ್ತೀರಾ? ಹಾಗಾದ್ರೆ ಖಂಡಿತವಾಗ್ಲೂ ಮಾಡ್ಬಿಡ್ಬೇಕು. ಓಕೆನಾ? ಸೊ ಯಾವ ಹೀರೋ ಅಂದ್ರೆ ಇಷ್ಟ ನಿಮಗೆ? ಡಿ ಬಾಸ್. ಜಾಸ್ತಿ ಮೂವೀಸ್ ನೋಡ್ತೀರಾ? ಎಸ್ ಮ್ಯಾಮ್. ನೋಡ್ತೀರಾ? ಏನ್ ಜಾಸ್ತಿ ನೋಡ್ತೀರಾ ಟಿವಿಯಲ್ಲಿ? ಮ್ಯಾಮ್ ನಮ್ಮ ಬಾಸ್ ಮೂವಿ ಬಂದರೆ ಅದನ್ನು ಖಂಡಿತವಾಗಿ ನೋಡಬೇಕು. ಅವ್ರನ್ನ ನೋಡ್ಬಿಟ್ಟು
ಎಲ್ಲ ಮೂವಿ ಎಲ್ಲ ನೋಡಬೇಕು ಫುಲ್ ಇನ್ಸ್ಪಿರೇಷನಾ? ಓಕೆ, ನಿಮ್ಮ ರಿಯಲ್ ಲೈಫ್ ಇನ್ಸ್ಪಿರೇಷನ್ ಯಾವ? ರಿಯಲ್ ಲೈಫ್ ಇನ್ಸ್ಪಿರೇಷನ್ ಏನಿಲ್ಲ. ಯಾರೂ ಇಲ್ವಾ? ಓಕೆ, ಹಾಯ್. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಭಾವನಾ. ಭಾವನಾ. ಭಾವನಾ ಏನು ಓದ್ತಿರೋದು? ಫಸ್ಟ್ ಪಿ ಯು. ಫಸ್ಟ್ ಪಿ ಯು. ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಸಿ ಎ. ಸಿ ಎ ಆಗ್ಬೇಕಂತ ಅನ್ಕೊಂಡಿದ್ದೀರಾ? ಸಿ ಎ ಆಗ್ಬೇಕಂದ್ರೆ ಏನು ಮಾಡಬೇಕು? ಚಾರ್ಟೆಡ್ ಅಕೌಂಟ್ ಓದ್ಕೋಬೇಕು ಸೆಕೆಂಡ್ ಪಿ ಯು. ಓದ್ಕೋಬೇಕು, ಸೆಕೆಂಡ್ ಪಿ ಯು ಓದ್ಕೋಬಿಟ್ಟು ಆಮೇಲೆ ಎಕ್ಸಾಮ್ ಕಟ್ಕೋಬೇಕು. ಸರಿ, ಚೆನ್ನಾಗಿ ಓದ್ಕೊಂಡು ಕಟ್ಕೋಬೇಕು. ಓಕೆನಾ? ಯಾಕೆ ಸಿ ಎ ಚೆನ್ನಾಗಿ ದುಡ್ಡು ಸಂಪಾದನೆ ಆಗುತ್ತೆ ಅಂತನಾ? ಏನಿಲ್ಲ, ಅದು ಒಂದು ಗೋಲ್, ಓದಬೇಕು, ಸಿ ಎ ಆಗಬೇಕು ಅಂತ. ಓಕೆ, ಮನೇಲಿ ಯಾರ್ಯಾರು ಇರ್ತೀರಾ? ನಾನು, ಅಣ್ಣ, ಅಪ್ಪ. ಯಾರಂದ್ರೆ ಜಾಸ್ತಿ ಇಷ್ಟ? ಅಮ್ಮ. ಅಮ್ಮ ಅವರಂದ್ರೆ ಜಾಸ್ತಿ ಇಷ್ಟ. ಯಾಕೆ? ಅಪ್ಪ ಅಣ್ಣ ಏನು ಮಾಡಿದ್ದಾರೆ? ಅವ್ರಂದ್ರೂ ಇಷ್ಟ, ಅದೇ ಜಾಸ್ತಿ ಇಷ್ಟ ಅಮ್ಮನೇ. ಅಪ್ಪ ಹತ್ರ ಜಗಳ ಆಡ್ಕೊ ಬಂದ್ರಾ? ಏನಿಲ್ಲ. ಏನಿಲ್ವಾ? ಸರಿ, ನಿಮ್ಮ ಅಣ್ಣ ಹತ್ರ ಬಾಂಡಿಂಗ್ ಹೆಂಗಿರುತ್ತೆ? ತುಂಬ ಚೆನ್ನಾಗಿರುತ್ತೆ. ಜಗಳ ಏನು ಆಡಲ್ಲ? ಡೈಲಿ ಇದ್ದಿದ್ದೆ ಅದು. ಡೈಲಿ ಇದ್ದಿದೆ, ಬಟ್ ಜಗಳದಲ್ಲೇ ಒಳ್ಳೆ ಬಾಂಡ್ ಇರುತ್ತೆ. ಸರಿ, ಆಯ್ತಪ್ಪ. ಫೇವ್ರೆಟ್ ಹೀರೋಯಿನ್ ಯಾರು? ಹೀರೋಯಿನ್ ಶ್ರೀಲೀಲಾ. ಶ್ರೀಲೀಲಾ. ಯಾವ್ದಾನ ಒಂದು ಸಾಂಗ್ ಹಾಡ್ಬೋದಾ ಶ್ರೀಲೀಲಾ ಅವ್ರದ್ದು? ನಾವೆಲ್ಲರೂ ಆಡ್ತೀವಿ. ಎಲ್ಲರೂ ಆಮೇಲೆ ಆಡ್ತೀರಾ? ಓಕೆ. ಹಾಯ್. ಹಲೋ. ನಿಮ್ಮ ಹೆಸರು? ಅಕ್ಷಯ. ಅಕ್ಷಯ. ಅಕ್ಷಯ ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಇಂಜಿನಿಯರ್. ಇಂಜಿನಿಯರಾ? ಓಕೆ, ಅಕ್ಷಯ ಹೆಸರಿನ ಮೀನಿಂಗ್ ಏನು? ಗೊತ್ತಿಲ್ಲ. ಇನ್ನೂ ತಿಳ್ಕೊಂಡಿಲ್ಲ. ಫಸ್ಟ್ ಇಯರ್ ಬಂದಿದ್ದೀರಾ, ಇನ್ನೂ ತಿಳ್ಕೊಂಡಿಲ್ಲ. ಮುಂದೆ ತಿಳ್ಕೊಬೇಕು. ಓಕೆನಾ? ತಿಳ್ಕೊತೀರಾ? ತಿಳ್ಕೊತೀನಿ. ಓಕೆ, ಸರಿ. ನಿಮಗೆ ಯಾರು ಫೇವ್ರೆಟ್ ಹೀರೋ? ಯಶ್ ಅವರಾ? ಹೀರೋಯಿನ್ನು? ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್. ಒಂದು ಕೆಲಸ ಆಗೋಯ್ತು, ಯಶ್ ರಾಧಿಕಾ ಪಂಡಿತ್ ಅಂತ ಅಂದ್ಬಿಟ್ರೆ. ಓಕೆನಾ? ಸೊ ಮನೇಲಿ ಯಾರ್ಯಾರು ಇರ್ತೀರ? ಅಪ್ಪ, ಅಮ್ಮ, ಅಣ್ಣ, ತಮ್ಮ. ಯಾರಿಷ್ಟ? ಜಾಸ್ತಿ ಅಪ್ಪ ಇಷ್ಟ. ಕ್ರಿಕೆಟ್ ನೋಡ್ತೀರಾ? ಕ್ರಿಕೆಟ್ RCB. ಈ ಸಲ ಕಪ್ಪು ನಮ್ದೇ. ನಮ್ದೇ ಅಲ್ಲ, ನಮ್ದು. ಓಕೆ, ಹಾಯ್. ಹಲೋ ಮ್ಯಾಮ್. ನಿಮ್ಮ ಹೆಸರು? ದಿವ್ಯಾ. ದಿವ್ಯಾ ಏನಾಗ್ಬೇಕು ಅನ್ಕೊಂಡಿರ ದೊಡ್ಡವರ? IAS ಆಫೀಸರ್. IAS ಆಫೀಸರ್ ಆಗೋಗ್ಬಿಡ್ಬೇಕಾಯ್ತಾ? ಏನೆಲ್ಲ ಚೇಂಜ್ ಮಾಡ್ತೀರಾ IAS ಆಫೀಸರ್ ಆದ್ರೆ? ಪೂರ್ ಪೀಪಲ್ಸ್ಗೆಲ್ಲ ಹೆಲ್ಪ್ ಮಾಡೋದು, ಮತ್ತು ಎಲ್ಲ ಚೆನ್ನಾಗಿ ರೂಲ್ಸ್ ಎಲ್ಲ ಇದು ಮಾಡೋದು ಮಾಡಬೇಕು. ಯಾವ ಹೀರೋ ಇಷ್ಟ? ಯಶು ಮ್ಯಾಮ್. ಯಾಕೆ ಸ್ಮೂತ್ ಆಗಿ ಮಾತಾಡ್ತಿದ್ದೀರಾ? ನಾವು ಯಾವಾಗ ಹೀಗೆ ಮಾತಾಡೋದು, ಅದೇ ಸ್ಮೂತ್ ವಾಯ್ಸಲ್ಲಿ ಒಂದೆರಡು ಲೈನ್ ಹಾಡು ಆಡ್ಬೋದಾ? ಮತ್ತೆ ಎಲ್ಲರೂ ಸೇರಿ ಆಡ್ತೀವಿ. ಓಕೆ, ಹಾಯ್. ಹೆಲೋ. ನಿಮ್ಮ ಹೆಸರು? ಧನು. ಧನು ಏನು ನಿಮ್ಮ ಹೆಸರಿನ ಮೀನಿಂಗು? ಹಣ. ಓಕೆ, ಹಣ ಇದೆಯಾ ಮತ್ತೆ ಚೆನ್ನಾಗಿ? ಇಲ್ಲ ಸದ್ಯಕ್ಕೆ, ಬಟ್ ಸಂಪಾದನೆ ಮಾಡ್ತೀರಾ? ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಲಾಯರ್ ಆಗಿ ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು. ಮಾಡ್ತೀರಾ ತಾನೇ? ಯಾವ ಹೀರೋ ಇಷ್ಟ ನಿಮಗೆ? ಯಶ್ ಅವರಾ? ಯಶ್ ಅವ್ರದ್ದೊಂದು ಡೈಲಾಗು? ಸ್ಟ್ರೈಟಾಗಿ ಒಂದು ಮಾತು ಹೇಳ್ತೀನಿ, ನಾವು ಯಾವತ್ತಿದ್ರು ನಿಮ್ಮವರು, ನೀವು ಯಾವತ್ತಿದ್ರು ನಮ್ಮವರು. ಹಾಯ್. ಹಾಯ್. ನಿಮ್ಮ ಹೆಸರು? ಹರ್ಷವರ್ಧನ್. ಹರ್ಷವರ್ಧನ್ ಏನು ಓದ್ತಿರೋದು? ಫಸ್ಟ್ PUC. ಫಸ್ಟ್ PUCನಾ? ಯಾವ ಕಾಲೇಜ್ ಇದು? ಗೋಲ್ಡನ್ ಗ್ಲಿಮ್ಸ್. ಗೋಲ್ಡನ್ ಗ್ಲಿಮ್ಸಾ? ನಿಮ್ಮ ಪ್ರಿನ್ಸಿಪಲ್ ಹೆಸರೇನು? ಮುನಿಕೃಷ್ಣಪ್ಪ. ಮುನಿಕೃಷ್ಣ ಸರಾ? ಓಕೆ. ಸೊ ಅವ್ರು ನಿಮಗೆ ಯಾವ ರೀತಿ ಇನ್ಸ್ಪಿರೇಷನ್ ಮಾಡ್ತಾರೆ? ಚೆನ್ನಾಗಿ ಓದೋಕ್ಕೆ ಮಾಡ್ತಾರೆ. ನಮ್ಗಿನ್ನೂ ಬರಲ್ಲ, ಅವರು ಸೆಕೆಂಡ್ PUCಗೆ ಬರೋದು. ಅಷ್ಟೊಂದು ನನಗೂ ಗೊತ್ತಿಲ್ಲ. ಅಷ್ಟೊಂದು ಗೊತ್ತಿಲ್ಲ, ಬರೀ ಅವ್ರ ಹತ್ರ ಅಡ್ಮಿಷನ್ ಹೋಗಿದ್ದೀರಾ, ಇನ್ನು ನೆಕ್ಸ್ಟ್ ಬಂದಾಗ ಮಾತಾಡೋಣ ಅಂತ. ಏನಕ್ಕಾರು ಹೋಗ್ತೀರಾ ಆಫೀಸ್ ರೂಮ್ಗೆ? ಏನಕ್ಕೂ ಹೋಗಿಲ್ಲ ಇನ್ನೂ ಏನೋ ಹೋಗಿಲ್ಲ. ಓಕೆ, ಸರಿ ಆಯಿತು. ಯಾವ ಹೀರೋ ಅಂದರೆ ಇಷ್ಟ ನಿಮಗೆ? ಹಾಂ, ಹೀರೋ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಅವ್ರ ಡೈಲಾಗ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಒಂದು ಡೈಲಾಗ್ ಹೇಳೋ, ಪರವಾಗಿಲ್ಲ. ನನಗೆ ಗೊತ್ತಿಲ್ಲ. ಎಷ್ಟೈತೆ ಒಂದೇ ಒಂದು ಹೇಳೋ. ಇಲ್ಲ, ನಂಗೆ ನೀನೇ ಹೇಳ್ಬೇಕು. ನನಗೂ ಗೊತ್ತಿಲ್ಲ, ಅವ್ರನ್ನ ಕೇಳಕ್ಕೆ ಅವ್ರು ಹೇಳೋ, ಹೇಳ್ತಾರೆ. ಪರವಾಗಿಲ್ಲ, ಅವರು ಹೇಳ್ತಾರೆ. ಹೇಳೋ, ನಾಚಿಕೆ ಪಡ್ಬೇಡ ಕಣೋ, ನೋಡ್ತಾರೆ ಎಲ್ರು. ಹೇಳೋ. ಪುಷ್ಪ ಅಂಟೆ ಫ್ಲವರ್ ಅನ್ಕೊಂತೀವ, ಫೈರ್. ನೀ ಯಾವತ್ತು ತೆಗ್ಯೋದಲ್ಲೇ. ಪುಷ್ಪರಾಜ್ ಯಾವತ್ತೈಕ್ಯದಲ್ಲ. ಓಕೆ, ಸೊ ಒಂದು ಫನ್ನಿ ಕ್ವಶನ್ ಕೇಳ್ತೀನಿ. ಆನೆ ನೀರಿಂದ ಹೆಂಗ್ ಹೊರಗಡೆ ಬರುತ್ತೆ? ಸ್ನಾನ ಮಾಡ್ಕೊಂಡು. ಸ್ನಾನ ಮಾಡಿ. ಹತ್ಕೊಂಡ್ ಬರುತ್ತೆ. ಹತ್ಕೊಂಡು ಬರುತ್ತೆ. ಹೋಗಿದ್ದ ದಾರಿಯಲ್ಲಿ ಬರುತ್ತೆ. ಓಕೆ. ನೆನ್ಕೊಂಡು ಬರುತ್ತೆ. ಸರಿ ಆಯ್ತು, ನಿಮ್ಮ ಉತ್ತರ ಕರೆಕ್ಟಾ ರಾಂಗಾ ಅಂತಂದ್ಬಿಟ್ಟು ನೀವು ನ್ಯೂಸ್ CTVಯಲ್ಲಿ ನೋಡಬೇಕು. ನೋಡ್ತೀರಾ ತಾನೇ? ಎವ್ರಿ ಸ್ಯಾಟರ್ಡೆ 7 o'clockಗೆ ನೋಡ್ತೀರಾ? Violence. I don't like it. I avoid. But violence likes me. I can't avoid. ವೆರಿ ಗುಡ್. ಕ್ರಿಕೆಟ್ ನೋಡ್ತೀರಾ? ಅಷ್ಟೊಂದು ನೋಡಲ್ಲ, ಬಟ್ ಯಾರಿಷ್ಟ? Virat Kohli. RCB. ಓಕೆ, ಹಾಯ್. ಹಾಯ್. ನಿಮ್ಮ ಹೆಸರು? ಮಿಸ್ಟರ್ ಚರಣ್ ತೇಜ್. ಮಿಸ್ಟರ್ ಚರಣ್ ತೇಜ್. ನೀವು ಮಿಸ್ಟರ್ ಪರ್ಫೆಕ್ಟಾ? ಏನ್ರಲ್ಲಿ ಪರ್ಫೆಕ್ಟ್? ಎಲ್ಲದರಲ್ಲೂ ಪರ್ಫೆಕ್ಟ್. ಎಲ್ಲಾದ್ರಲ್ಲೂ ಪರ್ಫೆಕ್ಟಾ? ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ?
ಅಷ್ಟೊಂದೇನು ಆಸೆ ಇಲ್ಲ, ಚೆನ್ನಾಗಿ ಓದ್ಕೊಂಡು ಒಳ್ಳೆ ಪೊಸಿಷನ್ಗೆ ಹೋಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದ್ದೆ ಅಷ್ಟೇ. ವೆರಿ ಗುಡ್ ಕಣ. ಹೌದಾ, ಎಲ್ಲಿ ಒಂದೆರಡು ಸಾಲ ಆಡು ನಮ್ಮ ಚಾನೆಲ್ಗೂ. ಯಾವುದಾಡ್ಲಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನು ಗಳಿಸಿಕೊಟ್ಟೆ ಸಮಾನತೆಯನು, ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ವಾವ್, ವೆರಿ ಗುಡ್ ಕಣ, ಸಖತ್ತಾಗಿ ಆಡ್ದೆ ಕಣ. ಓಕೆ, ಹಾಯ್. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಕೀರ್ತಿ ಸಾಗರ್. ಕೀರ್ತಿ ಸಾಗರ್. ನೀವು ಮಿಸ್ಟರ್ ಅಲ್ವಾ? ಮಿಸ್ಟರೇನಾ? ಓಕೆ. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ? ಬಿಸ್ನೆಸ್ ಮ್ಯಾನ್ ಮ್ಯಾಮ್. ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಅನ್ಕೊಂಡಿದ್ದೀರಾ? ಆಗ್ತೀರಾ ಮತ್ತೆ? ಏನ್ ಮಾಡ್ಬೇಕು ಬಿಸ್ನೆಸ್ ಮ್ಯಾನ್ ಆಗ್ಬೇಕು? ರಿಯಲ್ ಎಸ್ಟೇಟ್. ಸರಿ, ಆಯ್ತು. ಸೊ ನಿಮ್ಮ ಟ್ರೂ ಇನ್ಸ್ಪಿರೇಷನ್ ಯಾರು? ನಮ್ಮ ಡ್ಯಾಡಿ ಮ್ಯಾಮ್. ನಿಮ್ಮ ಡ್ಯಾಡಿ. ನಿಮ್ಮ ಡ್ಯಾಡಿ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಮ್ಯಾಮ್, ನಾನು ಏನೇ ಮಾಡಿದ್ರು ನಮ್ಮಪ್ಪ ನನ್ನ ಬೆನ್ನಿಂದ ನಿಂತ್ಕೊತಾರೆ, ಅದೇ ಸಾಕು ಮ್ಯಾಮ್. ತುಂಬಾ ಖುಷಿ ಆಯ್ತು. ಎಸ್ ಮ್ಯಾಮ್. ಓಕೆ, ಹಾಯ್. ನಿಮ್ಮ ಹೆಸರು? ಚರಣ್. ನೀವು ಮಿಸ್ಟರಾ? ಮಿಸ್ಟರ್ ಪರ್ಫೆಕ್ಟಾ? ಮಿಸ್ಟರ್ ಪರ್ಫೆಕ್ಟ್. ಓಕೆ, ಚರಣ್ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ದೊಡ್ಡವರಾಗ್ಬೇಕಂತ ಅನ್ಕೊಂಡಿದ್ದೀರಾ? ಓಕೆ, ದೊಡ್ಡವರಾದ್ಮೇಲೆ ಏನಾಗ್ಬೇಕಂತ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮದುವೆ ಮಾಡ್ಕೋಬೇಕು. ಓಕೆ, ಆಮೇಲೆ? ಓಕೆ ಓಕೆ. ಸೊ ನಿಮ್ ಸಾರಿ ಇಲ್ಲೇ ಇದ್ದಾರೆ, ನೋಡ್ಕೋತಾರೆ. ಒಂದು ಇದು ವರ್ಷಕ್ಕೆ ಎಷ್ಟು ರಾತ್ರಿಗಳಿರ್ತವೆ? ವರ್ಷಕ್ಕೆ 365. ಎಷ್ಟು ದಿನ ಇರ್ತೋ ಅಷ್ಟು ರಾತ್ರಿ. 10 ರಾತ್ರಿ. ವರ್ಷಕ್ಕೆ 10 ರಾತ್ರಿ ಇರುತ್ತೆ, 9 ನವರಾತ್ರಿ, 1 ಶಿವರಾತ್ರಿ. ಸರಿ, ವರ್ಷಕ್ಕೆ 10 ರಾತ್ರಿ ಇರುತ್ತೆ, 9 ನವರಾತ್ರಿ, 1 ಶಿವರಾತ್ರಿ. ಓಕೆ. ಆನೆ ನೀರಿಂದ ಹೆಂಗ್ ಹೊರಗಡೆ ಬರುತ್ತೆ? ತೇವಾಗಿ ಬರುತ್ತೆ. ಹೆಂಗೋಗಿರ್ತೋ ಹಂಗೆ ವಾಪಸ್ ಬರುತ್ತೆ. ತೇವಾಗಿ ಬರುತ್ತೆ. ಯಾವಾಗ ಬರುತ್ತೆ? ಓಕೆ, ನಿಮ್ಮ ಆನ್ಸರ್ ಕರೆಕ್ಟಾ ರಾಂಗಾ ಅಂತ ನೀವು ಹೆಂಗ್ ತಿಳ್ಕೊಬೇಕು? ನಾನು ಇವಾಗ ಏನೋ ಕೇಳ್ತೀನಿ, ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಹೇಳ್ತೀನಿ. ಸರಿ, ಅವಾಗ ಟಿವಿ ನೋಡ್ತೀರಾ ತಾನೇ? ಸರಿ ಸರಿ, ಆಯ್ತು. ಇನ್ನೊಂದು ಕ್ವಶನ್. ಪಾರು ಅನ್ನೋ ಹುಡುಗಿನ ದೇಶದಿಂದ ಹೊರಗಡೆ ಕಳಿಸ್ಬಿಟ್ರೆ ಏನಂತ ಕರೀತಾರೆ? ಪಾರ್ವತಿ. ಪಾರ್ವತಿ. ಪರದೇಶಿ. ಸರಿ, ಆಯ್ತು. ನೋಡಿ ಈ ಕಾರ್ಯಕ್ರಮನ ಏನ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಓಕೆನಾ? ಸರಿ, ನೀವು ಊಹೆ ಮಾಡ್ಕೊಡಿ ಮ್ಯಾಮ್. ಬೋಟಾಗಿ ಓದ್ತಾ ಇರ್ತೀರಾ, ಸುತ್ತೂ ನೀರು, ಅಲ್ಲಿ ಬೋಟು ಬೆಂಕಿ ಹತ್ಕೊಂಡು ನೀರಾಗಿ ಮುಳುಗೋತೈತೆ, ಅವಾಗ ಏನು ಮಾಡ್ತೀರಾ ಮ್ಯಾಮ್? ನಾವ ಊಹೆಯಿಂದ ಆಚೆ ಬರ್ಬೇಕು ಕಣೋ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಿಮ್ಮ ಹೆಸರು? ತನುಜಾ. ಬಿಗ್ ಬಾಸ್ ನೋಡ್ತೀರಾ? ತೆಲುಗುನಾ ಕನ್ನಡನಾ? ನೀವು ತನುಜಾ ಫ್ಯಾನ್ ಆಗಾದ್ರೆ? ಆತರ ಏನಿಲ್ಲ. ಯಾರಿಷ್ಟ? ಇಮ್ಯಾಲಿಯನ್. ಕನ್ನಡದಲ್ಲಿ? ಗಿಲ್ಲಿ. ಸೊ ಯಾವ್ದನ ಒಂದು ಡೈಲಾಗು? ಫೇವ್ರೆಟ್ ಹೀರೋ ಯಾರು? ನಮ್ಮಣ್ಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ, ಶೀತಲವಾದಂತೆ ನೀನೆ ನೀ ಬಂದ ಮೇಲೆ ಬಾಕಿ ಮಾತೇನು. ಓಕೆ, ಫುಲ್ ಟ್ರೆಂಡಿಂಗ್ ಅಲ್ಲಿರೋಂತಹ ಸಾಂಗು. ಓಕೆ, ನಾವು ಕ್ವಶನ್ಸ್ ಕೇಳಬೇಕು ಅಂತಂದ್ರಲ್ಲ, ಕೇಳ್ತೀರಾ? 100 ಜನ ಮಕ್ಳಿರ್ತಾರೆ, ಎಲ್ಲರಿಗೂ ಒಂದೇ ಹುಡ್ದಾರ. ಏನು? 100 ಜನ ಮಕ್ಳಿರ್ತಾರೆ, ಇಂಥ ಕ್ವಶನ್ ಕೇಳ್ಬಿಟ್ರಲ್ಲಪ್ಪ. ಏನು ಉತ್ತರ? ನನಗೆ ಗೊತ್ತು ಅಂತ ಅವ್ರಿಗೆ ಗೊತ್ತಂತೆ, ಬಟ್ ನಾನು ಆಕ್ಟಿಂಗ್ ಮಾಡ್ತೀನಿ ಅಂತ. ನಾನು ನಿಜ ಆಕ್ಟಿಂಗ್ ಮಾಡ್ತಿಲ್ಲ, ನನ್ಗೆ ಉತ್ತರ ನಿಜ ಗೊತ್ತಿಲ್ಲ. ಏನು ಆನ್ಸರು? ನಿಜವಾಗ್ಲೂ ಗೊತ್ತಿಲ್ವಾ? ಪರ್ಕೆ. ಇದು ಆಕ್ಚುಲಿ ಚೆನ್ನಾಗಿ. ಓಕೆ, ಸರಿ, ಆಯ್ತು. ಆಮೇಲೆ? ಲೈಸೆನ್ಸ್ ಇಲ್ದಿರೋ ಡ್ರೈವರ್ ಯಾವುದು? ಲೈಸೆನ್ಸ್ ಇಲ್ದಿರೋ ಡ್ರೈವರಾ? ಸ್ಕ್ರೂ ಡ್ರೈವರಾ? ಅಮ್ಮ, ಬದುಕೊಂಡ್ಬಿಟ್ಟೆ. ಒಂದು ಹಸ್ತ 108 ಬೆರಳುಗಳು, ಏನದು? ಒಂದು ಹಸ್ತ 108 ಬೆರಳು. ಒಂದು ಹಸ್ತ 108 ಬೆರಳ. ಏನಪ್ಪ? ಬಾಳೆಹಣ್ಣು ಗೊನೆ. ಓಕೆ. ಕಾಲೇಜ್ ಬಗ್ಗೆ ಒಂದು ನಿಮಿಷ, ಕಾಲೇಜ್ ಬಗ್ಗೆ ಅವರು ಹೇಳ್ತಾರಂತೆ. ಡೈಲಾಗ್ ಹೇಳ್ತೀವಿ.
ಕಾಲೇಜು ಒಂದು ಕಾಡು. ಅದರಲ್ಲಿ ನಮ್ಮದೆಲ್ಲ ನಾಯಿ ಪಾಡು. ನಮ್ಮ ಮುಸುಡಿಗೆ ಬೇಕಾ ID ಕಾರ್ಡು. ಮುಗೀತಾ? ಸರಿಯಾಗಿ ಇನ್ನೊಂದ್ಸರಿ ನೀಟಾಗಿ ಹೇಳಿ, ಯಾರು ಗಲಾಟೆ ಮಾಡ್ಬಿಡಿ. ಕಾಲೇಜು ಒಂದು ಕಾಡು, ಅದರಲ್ಲಿ ನಮ್ಮದೆಲ್ಲ ನಾಯಿ ಪಾಡು, ನಮ್ಮ ಮುಸುಡಿಗೆ ಬೇಕಾ ID ಕಾರ್ಡು. CMK ಸರ್, ಇವ್ರನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಸೊ ಹಾಯ್, ನಿಮ್ಮ ಹೆಸರು? ಸ್ಫೂರ್ತಿ ಯಾರಿಗೆ ಸ್ಫೂರ್ತಿ ನೀವು? ಎಲ್ಲರಿಗೂ ಸ್ಫೂರ್ತಿನಾ? ಸೊ ಏನು ಅಚೀವ್ ಮಾಡ್ಬೇಕು ಅನ್ಕೊಂತಾ ಇದ್ದೀರಾ ಲೈಫಲ್ಲಿ? ಐ ಹ್ಯಾವ್ ಟು ಬಿಕಮ್ ಲಾಯರ್. ಯು ಹ್ಯಾವ್ ಟು ಬಿಕಮ್ ಎ ಲಾಯರ್. ಆಲ್ ದಿ ವೆರಿ ಬೆಸ್ಟ್. ಓಕೆನಾ? ಸೊ ಮೂವೀಸ್ ನೋಡ್ತೀರಾ? ಯಾವ ಹೀರೋ ಇಷ್ಟ? ಕಿಚ್ಚ ಸುದೀಪ್ ಅವರು. ಯಾವ್ದಾನ ಒಂದು ಡೈಲಾಗ್? ಅಯ್ಯೋ ಫ್ಲೋ ಅಲ್ಲಿ ಬರ್ತಿಲ್ಲ ಅದು. ಅಯ್ಯೋ ಫ್ಲೋ ಅಲ್ಲಿ ಬರ್ತಿಲ್ವಾ? ಹೋಗ್ಲಿ ಬಿಡಿ. ಆಮೇಲೆ ಲಾಸ್ಟಲ್ಲಿ ಹೇಳ್ತೀರಾ? ಓಕೆ. ಹಾಯ್, ನಿಮ್ಮ ಹೆಸರು? ನವನೀತಾ ಏನು ಓದ್ತಿರೋದು? ಫಸ್ಟ್ PUC. ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಲಾಯರ್. ಎಲ್ಲ ಲಾಯರ್ಸ್ ಇದ್ದೀರಾ ಫುಲ್ ಎಲ್ಲ ಕ್ಲಾಸಲ್ಲಿ. ಮತ್ತೆ ಸೊ ಯಾರ್ಯಾರು ಇರ್ತೀರಾ ಮನೇಲಿ? ಅಪ್ಪ, ಅಮ್ಮ, ನಾನು, ಅಕ್ಕ. ಯಾರಿಷ್ಟ ಜಾಸ್ತಿ? ಅಪ್ಪ. ಅಮ್ಮ? ಜಾಸ್ತಿ ಅಪ್ಪನೇ. ಯಾಕೆ ಅಮ್ಮ ಯಾವಾಗೂ ಬೈತಿರ್ತಾರೆ ಅಂತನಾ? ಹಂಗೇನಿಲ್ಲ. ಸೊ ತಾಯಿ ಅಂತಂದ್ರೇನೆ ಹಂಗೆ, ನಮಗೋಸ್ಕರ ನಮ್ಮ ಹತ್ರನೇ ಜಗಳಾಡೋಂತಹ ಜೀವ ಯಾವ್ದನ ಇದೆ ಅಂದರೆ ಅದು ತಾಯಿನೇ ಅಲ್ವಾ? ಸೊ ಅನ್ಕೋಬೋದು ಅಮ್ಮ ಬೈತಾರೆ ಜಾಸ್ತಿ, ಅದಕ್ಕೆ ಅಪ್ಪ ಅಂತ ಇಷ್ಟ. ನಾವು ಹಂಗೆ ಹೇಳೋದು. ಇವಾಗೂ ನಾನು ಕೇಳಿದ್ರೆ ನಮ್ಮ ಅಪ್ಪ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ನಮ್ಮಮ್ಮ ಯಾವಾಗೂ ಬೈತಾರೆ. ಯಾಕೆ ಗೊತ್ತಾ? ಟಿಫನ್ ಮಾಡಿಲ್ಲಾನೆ ನಮ್ಮಮ್ಮ ಬೈತಾರೆ, ನಮಗೋಸ್ಕರ ಅದು. ಸೊ ಅದೇ ಹೇಳೋದು, ನಮಗೋಸ್ಕರ ನಮ್ಮ ಹತ್ರನೇ ಜಗಳಾಡೋಂತಹ ಒಂದು ಜೀವ ಯಾವ್ದನ ಇದೆ ಅಂತಲೇ ಅದು ತಾಯಿ ಮಾತ್ರನೇ. ಸೊ ಹಾಯ್, ನಿಮ್ಮ ಹೆಸರು? ನಯನ. ಏನು ನಯನ ಅಂತಂದ್ರೆ? ಕಣ್ಣು. ಅದಕ್ಕೆ ನಿಮ್ಮ ಕಣ್ಣು ಸಹ ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ. ಸೊ ನಯನ ಏನಾಗ್ಬೇಕು ಅನ್ಕೊಂಡಿದ್ರೆ ದೊಡ್ಡವರಾದ್ಮೇಲೆ? ಲಾಯರಾ? ಮತ್ತೆ ಲಾಯರ್ ಆದ್ಮೇಲೆ ಏನಾದರೂ ಚೇಂಜ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ? ಏನಿಲ್ಲ, ಈಗಿರೋ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ, ಏನೂ ಚೇಂಜ್ ಮಾಡೋಷ್ಟಿಲ್ಲ. ಸರಿ, ಖಂಡಿತವಾಗ್ಲೂ ಲಾಯರ್ ಆಗೋಗ್ಬಿಡ್ಬೇಕು. ಆಗ್ತೀರಾ ತಾನೇ? ಸರಿ ಆಯ್ತಪ್ಪ. ಇನ್ನನ್ನ ಕ್ವಶನ್ಸ್ ಕೇಳಬೇಕಾ? ತೂಕಕ್ಕೆ ಆಗದೇ ಇರೋ ಗ್ರಾಮ್. ತೂಕಕ್ಕೆ ಹಾಕಕ್ಕಾಗದೇ ಇರೋ ಗ್ರಾಮು. ಇನ್ಸ್ಟಾಗ್ರಾಮ್. ತಿನ್ನಕ್ಕೆ ಆಗದೇ ಇರುವ ಕ್ಯಾರೆಟ್ ಯಾವುದು? ತಿನ್ನಕ್ಕಾಗದೇ ಇರೋ ಕ್ಯಾರೆಟು 24 ಗ್ರಾಮ್ ಕ್ಯಾರೆಟ್. ಗೋಲ್ಡ್ ಅದಾ? ನಿಮ್ಮ ಮನೆಗೆ ನೊಣ ಬರುತ್ತೆ ಆದರೆ ಒಂದು ವಸ್ತು ಮುಟ್ಟಲ್ಲ, ಅದ್ಯಾವುದು? ನೊಣ ಬರುತ್ತೆ ಅದೇ ಒಂದು ವಸ್ತು ಮುಟ್ಟಲ್ಲ. ಸೊಳ್ಳೆ ಬತ್ತಿನ? ಗುಡ್ ನೈಟ್. ದೀಪ. ಓಕೆ. ಸೊ ಆಯ್ತು, ನಿಮ್ಗೆಲ್ಲರಿಗೂ ದೇವರು ಅವ್ರಿಗಿರೋ ವಾಹನಗಳು ಗೊತ್ತಲ್ವಾ? ನಾನೊಂದಷ್ಟು ಕೇಳ್ತೀನಿ, ಹೇಳ್ತೀರಾ? ಓಕೆ. ಸೊ ಹೋಗುತ್ತೆ ಬಟ್ ಬಾಯಲ್ಲಿ ಹೋಗಲ್ಲ. ಏನದು? ಬಾಯಿವರೆಗೂ ಹೋಗುತ್ತೆ ಬಟ್ ಬಾಯಲ್ಲಿ ಹೋಗಲ್ಲ. ಕೈ ಹೋಗುತ್ತಲ್ಲ ಒಳಗಡೆ. ಬಾಯಿವರೆಗೂ ಹೋಗುತ್ತೆ ಬಟ್ ಬಾಯಲ್ಲಿ ಹೋಗಲ್ಲ. ಏನು? ಸ್ಪೂನ್. ಸರಿ ಆಯ್ತು. ಸೊ ದೇವರು ಅವರು ವಾಹನಗಳು ಗೊತ್ತಿದ್ಯಾ? ಸೊ ಒಂದಷ್ಟು ಕೇಳ್ತೀನಿ, ನೋಡೋಣ ಹೇಳ್ತೀರೇನೋ. ಸೊ ಚಾಮುಂಡೇಶ್ವರಿ ದೇವಿ. ಹುಲಿ. ಸಿಂಹ ಕರೆಕ್ಟ್. ಅಯ್ಯಪ್ಪ ಸ್ವಾಮಿ. ಹುಲಿ ಕರೆಕ್ಟ್. ಸೊ ಗಣಪತಿ. ಇಲಿ. ಸುಬ್ರಹ್ಮಣ್ಯ ಸ್ವಾಮಿ. ನವಿಲು. ಓಕೆ. ಶಿವ. ನಂದಿ. ಓಕೆ ಥ್ಯಾಂಕ್ ಯು. ಸೊ ಏನೇನು ಅನ್ಕೊಂಡಿದ್ರೆ ಎಲ್ಲ ಅಚೀವ್ ಮಾಡ್ಬಿಡ್ಬೇಕು. ಓಕೆನಾ? ಇನ್ನೇನಾದ್ರೂ ಇದೆಯಾ? ಸಾಂಗ್ಸ್, ಕ್ವಶನ್ಸ್, ಡೈಲಾಗ್ಸ್? ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ಗಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನನ್ನ ಹೃದಯದಲ್ಲಿ ಪ್ರೀತಿ ಇದೆ, ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ನನ್ನಾಡಿಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನೆನೆಯುವಾಗಿರಲಿ. ಓಕೆ. ಯಾರಿಗೋಸ್ಕರ ಹಾಡು? ನಿಮ್ಗೋಸ್ಕರ. ನೀವು ಕೇಳಿದ್ರೆ ಅವ್ರಿಗೋಸ್ಕರ. ಅದರಲ್ಲಿ ನನ್ನ ಹೆಸರಿದೆ ಅಲ್ವಾ, ಅದಕ್ಕೆ ನನಗೋಸ್ಕರ. ನಿದ್ದೆ ಕೆಟ್ಟು ದುಡ್ಡು ಮಾಡ್ಬೇಕು, ದುಡ್ಡು ಮೇಲೆ ನಿದ್ದೆ ಮಾಡ್ಬೇಕು. ನಿದ್ದೆ ಕೆಟ್ಟು ದುಡ್ಡು ಮಾಡಬೇಕು, ದುಡ್ಡು ಮೇಲೆ ನಿದ್ದೆ ಮಾಡಬೇಕು. ನಮ್ಮ ಹೇಮಂತ್ ಮಾತದು. ಓಕೆ. ಹಾಯ್, ನಿಮ್ಮ ಹೆಸರು? ಹರ್ಷ ಏನಾಗ್ಬೇಕು ಅನ್ಕೊಂಡಿದ್ರೆ ದೊಡ್ಡವರಾಗಿ? अच्छा ठीक है समझ गया. ದೊಡ್ಡವನಾಗ್ಬೇಕು ಫಸ್ಟ್, ಆಮೇಲೆ ದುಡ್ಡು ಮಾಡಬೇಕು. ದುಡ್ಡು ಮಾಡಬೇಕು. ಹೆಂಗೆ?
ದುಡ್ಡು ಯಾವ ರೀತಿಯಲ್ಲಿ ಮಾಡಿದ್ರೆ ನಮ್ಗೆ ಅದು ದುಡ್ಡು ಹೆಂಗೆ ಬರುತ್ತೆ ಹಂಗೆ ಮಾಡ್ಬೇಕು ನಾವು. ಹಂಗ್ ಮಾಡ್ಬೇಕಾ? ಸರಿ, ಫೇವ್ರೆಟ್ ಹೀರೋ ಯಾರು? ದುನಿಯಾ ವಿಜಯ್. ದುನಿಯಾ ವಿಜಯ್. ಅವ್ನ್ ಡೈಲಾಗು? ಜೀವನ ಮೇಲೆ ಭಯ ಬಿದ್ದು ಸುತ್ತ ಹುಡುಗನ ಹಾಕೊಂಡು ಇಡ್ತಾ ಇದ್ದಾಳೆ ಇನ್ನು ಅಕ್ಕನ್ ಜುಟೋ. ಓಕೆ, ಫುಲ್ ಪವರ್ ಪ್ಯಾಕ್ಡ್. ಓಕೆ, ಹಾಯ್. ಹಾಯ್, ನಿಮ್ಮ ಹೆಸರು? ಧನುಷ್ ಗೌಡ. ಧನುಷ್ ಗೌಡ. ಧನುಷ್ ಏನಾಗ್ಬೇಕು ಅನ್ಕೊಂಡಿದ್ರ ದೊಡ್ಡವರ? ಫಾರ್ಮರಾ? ಓಕೆ ಅಪ್ಪ, ಜೈ ಜವಾನ್ ಜೈ ಕಿಸಾನ್ ಆಗೋಗ್ಬಿಡ್ಬೇಕು ಫಾರ್ಮರ್. ನೀವೊಂದ್ಸರಿ ಹೇಳ್ರಿ. ಜೈ ಜವಾನ್ ಜೈ ಕಿಸಾನ್. ಓಕೆ, ಸೊ ನಿಮಗೆ ಯಾರಿಷ್ಟ ಹೀರೋ ಯಾರು? ದರ್ಶನ್. ದರ್ಶನ್ ಅವರು. ದರ್ಶನ್ ಅವ್ರದ್ದು ಒಂದು ಡೈಲಾಗ್. ಜಗ್ಗು ನೆಮ್ಮದಿ ಆಗಿದ್ರೆ ಜಗತ್ತೇ ನೆಮ್ಮದಿ ಆಗಿರುತ್ತೆ. ನೋಡಿದೀನಿ. ಕೆಂಪೇಗೌಡ ಎಲ್ಲಿ ಹುಟ್ಟಿದ್ದು? ಕೆಂಪೇಗೌಡ ಅವ್ರ ಮನೆಯಲ್ಲ, ಹಾಸ್ಪಿಟಲ್. ಕರೆಕ್ಟ್. ಹಾಸ್ಪಿಟಲ್. ನೀನ್ ನೋಡಿದ್ದೇನೋ? ಅದು ಕನ್ಸಲ್ ಬಂದಿತ್ತು ನನಗೆ. ಕನ್ಸಲ್ ಬಂದಿತ್ತಾ? ಕನ್ಸಲ್ ಬರೋದೆಲ್ಲ ನಿಜ ಆಗ್ಬಿಡುತ್ತಾ? ಸರಿ ಆಯ್ತು. ಕೆಂಪೇಗೌಡ ಹೊಟ್ಟಿರೋದು ಮನೇಲಲ್ಲ, ಹಾಸ್ಪಿಟಲ್ ಅಲ್ಲಿ. ಹೋಗಿ ಕೆಂಪೇಗೌಡ ಮಗ ಹೆಸರೇನು? ಕೆಂಪೇಗೌಡ ಮಗ ಅವ್ರ ಅಪ್ಪ ಏನಿಟ್ಟಿದ್ರೆ ಅದು ಅವ್ರ ಅಮ್ಮ ನಿಕ್ಕಿರ್ಬೋದಲ್ಲ ನಾನು. ಕರೆಕ್ಟ್. ನೀವು ನಿದ್ದೆ ಬಿಟ್ಟು ಎದ್ದೇಳ್ಬೇಕಾದ್ರೆ ಒಂದು ಬಿಟ್ಟು ಎದ್ದೇಳ್ತೀರ ಮಿಸ್? ನಿದ್ದೆ ಬಿಟ್ಟು ಎದ್ದೊಳ್ಬೇಕಾರೆ ಒಂದ್ ಬಿಟ್ಟು ಎದ್ದೊಳ್ತೀನ? ಕನ್ಸಾ? ಕಣ್ಣು ಅಮ್ಮ, ಬಹಳ ಚುರುಕಿದ್ದಾರೆ ನಮ್ಮ ಫಸ್ಟ್ PU ಗೋಲ್ಡನ್ ಗ್ಲಿಮ್ಸ್ ಸ್ಟೂಡೆಂಟ್ಸು. ಓಕೆ, ಹೇಳೋ ಪಾಪ. ಮಿಸ್ ಹುಡುಗಿರು ಎಲ್ಲಾದ್ರಲ್ಲೂ ಕೆಲಸ ಮಾಡ್ತಾರೆ, ಒಂದ್ರಲ್ಲಿ ಮಾತ್ರ ಕೆಲಸ ಮಾಡೋದು. ಎಲ್ಲದಲ್ಲೂ ಕೆಲಸ ಮಾಡ್ತಾರೆ ಹುಡುಗಿರು. ಕರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ ಅಲ್ಲ ಹುಡುಗಿರಿಗೆ. ಫೈರ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೊಟ್ಟಿಲ್ಲ. ಫೈರ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಅವ್ರಿಗೆ ಬೆಂಕಿ ಇಡಕ್ ಮಾತ್ರ ಬರ್ತೀನಿ ಮಿಸ್, ಹಾರ್ಸಕ್ ಬರ. ಮಂಗಲ ಭಾವನಯ ಮಂಗಲ ಲೇ, ನಿಮ್ ತಾಯಿ ಒಬ್ಬ ಹೆಣ್ಣು, ನಿಮ್ ಅಕ್ಕ ಒಬ್ಬ ಹೆಣ್ಣು, ನಿಮ್ ಅತ್ತೆ ನಿಮ್ ಚಿಕ್ಕಮ್ಮ ಎಲ್ಲ ಒಬ್ಬ ಹೆಣ್ಣು. ನೆನ್ಪಿಟ್ಕೋಕಣ. ಏನ ಅವರೆಲ್ಲ ಬೆಂಕಿ ಇಡೋರಾ? ಏನೋ ಬಂತು, ಹೊಲೆ ಹಚ್ಚೋದು ಏನದು? ಹಿಂಗ್ ಆನ್ಸರ್ ಹೇಳ್ಬಿಟ್ಟು ಕವರ್ ಪ್ಯಾಚ್ ಮಾಡ್ಬಿಡೋದು. ಇವಾಗ ನಿಮ್ ಲೆಕ್ಕದಲ್ಲಿ ಹುಡುಗಿರ್ ಚೆನ್ನಾಗಿರ್ತಾರ ಹುಡುಗರು ಚೆನ್ನಾಗಿರ್ತಾರ? ಹುಡುಗಿರೇ ಚೆನ್ನಾಗಿರ್ತಾರ ಕಣ. ಒಂದ್ ಎಕ್ಸಾಂಪಲ್ ಮ್ಯಾಮ್, ಇವಾಗ ಒಂದ್ ಹುಡುಗ ನಿಲ್ಸಲ್ಲಿ, ಈ ಸೈಡ್ ಒಂದ್ ಹುಡುಗಿ ನಿಲ್ಸಿ, ಹುಡುಗಾಗ ಮಕ ತುಳ್ಸಿ, ಆ ಸೈಡ್ ಹುಡುಗಿನ ಮಕ ತುಳ್ಸಿ ಮ್ಯಾಮ್. ನೋಡಿ ಮ್ಯಾಮ್ ಇದು ಮಾತ್ರ. ಅವಾಗ ಹುಡುಗಿರೇ ಚೆನ್ನಾಗಿರ್ತಾರೆ. ತೋರಿಸಿ ನೋಡ್ಸಿ ನಮ್ ಎಕ್ಸಾಂಪಲ್ ಗೊತ್ತಾಗುತ್ತೆ ನಿಮ್ಗೆ. ಸರಿ, ತೊಳ್ಸೋಣ, ಪಬ್ಲಿಕ್ ಅಲ್ಲಿ ತೊಳ್ಸೋಣ ಆಯ್ತಾ? ಓಕೆ. ಕಾಡಲ್ಲಿ ಹೆಣ್ಣು ನವಿಲು ಯಾಕೆ ಚೆನ್ನಾಗಿರಲ್ಲ? ಕಾಡಲ್ಲಿ ಹೆಣ್ಣು ನವಿಲ್ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತಲ್ಲೋ. ಹೆಣ್ಣು ನವಿಲು ಚೆನ್ನಾಗಿರೋದು. ಹೆಣ್ಣು ನವಿಲ್ ಯಾಕೆ ಚೆನ್ನಾಗಿರಲ್ಲ? ಯಾಕೆ? ಅಲ್ಲಿ ಯಾವುದು ಬ್ಯೂಟಿ ಪಾರ್ಲರ್ ಇರಲ್ಲ ಅದಕ್ಕೆ. ನಾನು ಯಾವ ಬ್ಯೂಟಿ ಪಾರ್ಲರ್ಗೂ ಹೋಗಲ್ಲ ಕಣೋ. ನಾನು ಕಾಡಲ್ಲಿ ಇಲ್ಲ, ನಾಡ್ ಮೇಲಿದ್ರು ಹೋಗಲ್ಲ. ನಾನು ಫಸ್ಟ್ ಚೆನ್ನಾಗಿದ್ದೀನಲ್ಲ. ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಇನ್ನೂ ಚೆನ್ನಾಗಿ ಆಗ್ತಿರಲ್ಲ. ಬೇಡ ಬಿಡಪ್ಪ, ಸಾಕು, ಯಾಕೆ ಸುಮ್ಮನೆ. ಓಕೆ, ನಾನಾ ಹೇಳಿದ್ನಲ್ಲ. ಬೇರೆ ಹೇಳಿ, ಇಷ್ಟು ಚೆನ್ನಾಗಿತ್ತು ಕಾರಣ. ಬೇರೆ ಏನಿಲ್ಲ ಕಣೋ, ಅಷ್ಟೇ. ಬೆಳಗ್ಗೆ ಆರಾಮಾಗಿ ಎದ್ದೊಳ್ತೀನಿ, ಬೇರೆ ಥಾಟ್ಸ್ ಇಲ್ಲ. ನೆನ್ನೆದೆ ಅವನ ಆನ್ಸರ್ ಕೇಳಿ. ಅದ್ ನಿಜ ಅನ್ಕೊಂಡು ಯಾಕೆ ಮ್ಯಾಮ್ ಆನ್ಸರ್ ಹೇಳ್ತಾ ಇದ್ದೀರಾ? ಗೊತ್ತಾಯ್ತು ನೋಡಿದ್ರಾ? ಯಾಕೆ ಚೆನ್ನಾಗಿದ್ದೀರಾ ಅಂತ ಕೇಳ್ಬಿಟ್ಟು ಆಮೇಲಿಂದ ಅದ್ ನಿಜ ಅನ್ಕೊಂಡು ಯಾಕೆ ಆನ್ಸರ್ ಹೇಳಕ್ ಹೋಗ್ತಾ ಇದ್ದೀರಾ ಅಂತೆ. ಇಂಥ ಹುಡುಗರು ಇದಾರಪ್ಪ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಏನೇನು ಅನ್ಕೊಂಡಿದ್ರೆ ಎಲ್ಲ ಅಚೀವ್ ಮಾಡ್ಬಿಡಿ, ಓಕೆನಾ? ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನ ಫಸ್ಟ್ PU ಸ್ಟೂಡೆಂಟ್ಸ್ ಇವರೆಲ್ಲನೂ ಎಷ್ಟು ಚುರುಕಾಗಿದ್ದಾರೆ, ಎಷ್ಟು ಚೆನ್ನಾಗಿ ಆನ್ಸರ್ಸ್ ಮಾಡಿದ್ದಾರೆ. ನಾನು ಕೇಳೋದೇ ಅಲ್ಲದೆ ಅವ್ರದ್ದೆಲ್ಲ ಕ್ವಶನ್ಸ್ ಕೇಳಿದ್ದಾರೆ, ಕಾಲೇಜಿನ ಬಗ್ಗೆ ಹೇಳಿದ್ದಾರೆ, ಟೀಚರ್ಸ್ ಬಗ್ಗೆ ಹೇಳಿದ್ದಾರೆ, ಅದೇ ರೀತಿ ಸಾಂಗ್ಸು ಡೈಲಾಗ್ಸ್ ಎಲ್ಲನೂ ಹೇಳಿದ್ದಾರೆ. ಸೊ ತುಂಬ ಖುಷಿ ಆಯಿತು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನಷ್ಟು ಮನರಂಜನೆ ಎಪಿಸೋಡ್ಸ್ಗಾಗಿ ನೋಡ್ತಾ ಇರಿ ಸ್ಟ್ರೆಸ್ ಬಸ್ಟರ್ ಪ್ರಶ್ನೆ ನಮ್ಮದು ಉತ್ತರ ನಿಮ್ಮದು ಕಾರ್ಯಕ್ರಮನ ಇನ್ CTV ಎವ್ರಿ ಸ್ಯಾಟರ್ಡೆ at 7 PM.